ಅಣ್ಣ ಅತ್ತೆ ಬನ್ನಿ ಇಲ್ಲಿ. ಒಬ್ಳು ಹೆಣ್ಮಗಳು ಐದಾಳೆ ಎಂಬುದು ಮರ್ತು ನೀವು ನಿನ್ನ ಮಗಳನ್ನ ಬೇರೆಯವ್ರಿಗೆ ಕೂಡ ಹೊರಟಿದ್ದೀರಲ್ಲ. ಬನ್ನಿ ಅಣ್ಣ ಅತ್ತೆ ಬನ್ನಿ ಹೊರಗಡೆ ಸ್ವಲ್ಪ. ಕೋಮ್ಲಾ ಯಾವಾಗ ಬಂದಮ್ಮ? ಬಾರಮ್ಮ. ಯಾಕೆ ಇಲ್ಲೇ ನಿಂತ್ಕೊಂಡು ಅಣ್ಣ ಅದಕ್ಕೆ ಬರ್ರಿ ಅಂತೀಯ? ಅಣ್ಣ ಒಳ ಕೂತ್ಕೊಂಡು ಮಾತಾಡಕ್ ಆಗಲ್ಲ ಕಣು. ಇಲ್ಲೇ ಮಾತಾಡಬೇಕು ನಾನು. ನನಗೆ ತುಂಬ ಸಿಟ್ಟು ಬಂದೈತೆ. ನಮ್ಮ ಅಣ್ಣ ನನ್ನ ತಂಗಿ ಮಗ ಒಬ್ಬ ಇದ್ದಾನೆ ಎಂಬುದು ಮರ್ತು ಬೇರೆಯವ್ರಿಗೆ ಕೊಡಕ್ಕೆ ಹೋಗಿದ್ದಾನಲ್ಲ ಹೆಣ್ಣ. ನಾನು ನಮ್ಮ ಅಣ್ಣನ ಮಗಳನ್ನೇ ಮಾಡ್ಕೋಬೇಕು ಅಂತ ಎಷ್ಟು ಆಸೆಗಿದ್ದೀನಿ ಗೊತ್ತಾ? ಅದು ಬೇರೆನೆ ನೀವು ಬೇರೆಯವ್ರಿಗೆ ಕೊಟ್ಟು ಅಲ್ಲೇ ಎಂಗೇಜ್ಮೆಂಟ್ ಮಾಡಕ್ಕೆ ಹೊರಟಿದ್ದೀರಂತೆ. ನನಗೆ ವಿಷಯ ಗೊತ್ತಾಗಿ ಅದಕ್ಕೆ ಬಂದೆ. ನಾನಂತೂ ಬೇರೆಯವ್ರಿಗೆ ಕೊಡಕ್ಕೆ ಬಿಡಲ್ಲ ಕಣೋ ಅಣ್ಣ. ನನ್ನ ಮಗನಿಗೆ ಕೊಡಬೇಕು ನಿನ್ನ ಮಗಳನ್ನ. ಸುಮ್ಮನೆ ಇಂಥದ್ದೆಲ್ಲ ಏನಮ್ಮ ಹೊರಗೆಲ್ಲ ನಮ್ಮ ಮಾತಾಡೋ ಅಂಥ ವಿಷಯ ಅಲ್ಲ ಇದೆಲ್ಲನ. ಬಾ ಒಳ ಕೂತ್ಕೊಂಡು ಮಾತಾಡೋಣ. ಅದೇನು ಎತ್ತ ಅಂತ ಸರಿಯಾಗಿ ಹೇಳ್ತೀವಿ. ಇಲ್ಲ ಒಳ ಕೂತ್ಕೊಂಡು ಮಾತಾಡಕ್ಕೆ ಬಂದಿಲ್ಲ. ನಾನೊಬ್ಳು ಹೆಣ್ಮಗಳು ಇದ್ದೀನಿ ಅಂತ ನೀವು ಮರೆತು ಏನೋ ಮಾಡಕ್ಕೆ ಹೊರಟಿದ್ದೀರಾ. ಇವತ್ತು ನಿನ್ನ ಮಗಳನ್ನ ನಾನು ಮಾಡ್ಕೋಬೇಕು ಅಂತ ನಾನು ತುಂಬ ಆಸೆಗಿದ್ದೆ. ಅವತ್ತು ಅಂದ್ಕೊಂಡಿದ್ದೆ. ನನ್ನ ಮಗಳನ್ನಂತೂ ಇಲ್ಲಿಗೆ ಕೊಡಲಿಲ್ಲ. ನಾನು ಇಲ್ಲಿಂದ ಹೆಣ್ಣು ತಗೊಂಡೋಗ್ಬೇಕು, ತವ್ರ ಮನೆ ಉಳಿಸ್ಕೋಬೇಕು ಅಂತ ನಾನು ತುಂಬ ಆಸೆಗಿದ್ದೀನಿ. ಏನು ಅಂತಮ್ಮ ಇವಾಗ ಯಾರ ಹೇಳಿರಂತಿಲ್ಲ ಸ್ಮಕಯ್ಯ. ಹಿಂಗೆ ಎಂಗೇಜ್ಮೆಂಟ್ ಮಾಡ್ತಾರೆ ಬೇರೆ ಹುಡುಗನಿಗೆ ಕೊಟ್ಟು ಅಂತ. ಅದಕ್ಕೆ ಬಂದವಳಿ. ಇವಾಗ ಒಳ ಕುತ್ಕೊಂಡು ಮಾತಾಡೋಣ ಬಾರಮ್ಮ. ಅದೇನಾಯ್ತು ಎತ್ತ ಅಂತ ಹೇಳ್ತೀವಿ ಅಂತ ಅಂದರೆ ಇಲ್ಲ ಇಲ್ಲೇ ಮಾತಾಡ್ತೀನಿ ಅಂತಾಳೆ. ಆಲೇನೆ ಬೇರೆಯವ್ರಿಗೆ ಕೊಡಕ್ಕೆ ನಿರ್ಧಾರ ಮಾಡ್ಯಾರ ಕಣಮ್ಮ. ಆ ಹುಡುಗಿ ನನ್ನ ರಿಲೇಷನಾಗ ಎಲ್ಲೂ ಆಗಲ್ಲ ಅಂತು. ಅದಕ್ಕೇನೆ ಆಲೆ ಮಾತಾಡ್ಯವ್ರಿ. ಆಲೆ ಮಾತಾಡಿ ಆಲೆ ಎಂಗೇಜ್ಮೆಂಟ್ ಮಾಡ್ಕೊಂಬಕ್ಕೊನು ಆಲೆ ರೆಡಿ ಮಾಡ್ಯವ್ರಿ. ಇವತ್ತು ಓದ್ತಾರೇನೋ ಎಂಗೇಜ್ಮೆಂಟ್ಕೊನು. ಇಲ್ಲ ಸಾಧ್ಯ ಇಲ್ಲ ಇವು ಎಂಗೇಜ್ಮೆಂಟ್ ನಡೆಯೋಕ್ಕೆ. ನಾನು ಬಿಡೋದಿಲ್ಲ. ನಾವಿದ್ದಂಗೆ ಅದೆಂಗೆ ಇದು ನಾವು ಬೇರೆಯವ್ರಿಗೆ ಬಿಟ್ಕೊಡ್ತೀವಿ? ಇಲ್ಲ ನಿನ್ನ ಮಗಳನ್ನ ನನಗೆ ನಮ್ಮ ಮಗುಗೆ ಕೊಡ್ಬೇಕಣ್ಣ. ಕೋಮ್ಲಾ ಅವಳು ಒಪ್ಪಲ್ಲಮ್ಮ. ನಾನು ಅದನ್ನೇ ಹೇಳ್ದೆ. ನಿಮ್ಮ ಅತ್ತೆ ಮಗ ಇದ್ದಾನೆ ಕಣಮ್ಮ, ಅವಳು ನಾವನ್ನೇ ಆಗಮ್ಮ ಅಂದೆ. ಇಲ್ಲ ಕಣಪ್ಪ, ನಾನು ರಿಲೇಷನ್ನ ಮಾತ್ರ ನಮ್ಮ ಅತ್ತೆ ಮಗನೂ ಆಗಲ್ಲ, ಯಾರನ್ನೂ ಆಗಲ್ಲ, ನಾನು ಬೇರೆ ಕಡೆಗೆ ಹಾಕ್ನಿ ಅಂತ ನನ್ನ ಮಗಳು ಹೇಳಿದ್ಲಮ್ಮ. ನನ್ನ ಮಗಳನ್ನ ನಾನು ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ತಾಯಿದ್ದೀನಿ. ಆಲೆ ಅವ್ರಿಗೆ ಮಾತನ್ನು ಕೊಟ್ಟಿದ್ದೀನಿ. ಎಂಗೇಜ್ಮೆಂಟ್ ಮಾಡ್ಕೊಂಬಕ್ಕೂ ಆಲೇನೇ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಎಂಗೇಜ್ಮೆಂಟನ್ನು ಮಾಡ್ತೀವಿ. ಇವಾಗ ಅವಳು ಒಪ್ಪಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಅಣ್ಣ ನಿನ್ನ ಮಕ್ಕಳು ಚಿಕ್ಕ ವಯಸ್ಸಿಂದ ನೀವು ಹೇಳಿರೋದೆಲ್ಲ ಕೇಳವ್ರೆ. ಈ ವಿಷಯ ಒಂದು ಕೇಳಲ್ಲ ಅಂತ ಅಂದರೆ ಹೆಂಗ ಅಣ್ಣ? ಈ ವಿಷಯ ಒಂದು ಕೇಳಲ್ಲ ಅಂದರೆ? ಹೌದು ಕಣಮ್ಮ, ಬಿಡಬೇಡ, ನೀನೇ ಮಾಡ್ಕೊಂಡು ಹೋಗು. ಕೆಲಸ ಬೇರೆ ಇದ್ದಾಳೆ. ಸುಮ್ಮನೆ ಕಂಡರಿಗೆ ಕೊಟ್ಟರೆ ಏನಕ್ಕೆ ಬಂದಂಗೆ? ಹೆಣ್ಮಗ್ಳಿಗೆ ಕೊಟ್ಟರೆ ಅವ್ರ ಮನೆಗಾನ ಅನುಕೂಲ ಆಗುತ್ತೆ. ಸುಮ್ಮನೆ ಕಂಡರ ಮನೆ ಬೇರೆಯವ್ರ ಮನೆಗೆ ಕಳಿಸಿರಿ ಅವ್ರಿಗೂ ದುಡ್ದಾಕ್ತಾಳೆ. ಹೋಗಿ ಕೆಲಸದಾಗ ಇದ್ದಾಳೆ, 50,000 ಸಂಬಳ ತಂಬ್ತಾಳೆ. ಓಹೋ ಇವತ್ತು ಬಂದಾಳೆ ಇವಳು 50,000 ಸಂಬಳ ತಂಬ್ತಾಳೆ ಅಂತ. ನಾನು ಕಷ್ಟ ಬಿದ್ದು ನಾನು ಓದಿಸಿದ್ದೀನಿ ನನ್ನ ಮಕ್ಕಳನ್ನ. ಇವತ್ತು ಬಂದವಳೆ. ಕಂಡರ ಮನೆ ಹೋಗ್ಲೇಳು, ಕಂಡರ ಮನೆಗೆ ಹೋಗ್ಲೇಳು. ನಾನಂತೂ ರಿಲೇಷನ್ನಾಗ ಕೊಟ್ಟು ಯಾರಿಗೂ ನಾನು ಮದುವೆ ಮಾಡಲ್ಲ ಅಷ್ಟೇನಿ. ಓಹೋ ಇವತ್ತು ಬಂದವಳೆ 50,000 ಸಂಬಳ ತಂಬ್ತಾಳೆ ಅಂತ. ನಾ ಅವತ್ತು ಹೆಣ್ಣು ಹುಡುಗರು ಅಂತ ವಾಪಸ್ ಕಳಿಸಿದ್ದಲ್ಲ, ಅವನ್ ಇಟ್ಟಿರ್ಲಿಲ್ಲ. ಹೆಣ್ಮಕ್ಳು ಚೆನ್ನಾಗಿ ಓದಿ ಕೆಲಸ ತಗೊಂತಾರೆ ಎಂಬುದು ಅರಿವಿರ್ಬೇಕಾಗಿತ್ತು ಅವಾಗ ನಿನಗೆ. ಅವ್ರು ಇರಬೇಕಾಗಿತ್ತು. ಅವತ್ತು ಎಂತೆಂಥ ಮಾತೊಂದು ನಮ್ಮನ್ನು ಇದು ಮಾಡಿದ್ರು. ಓಹೋ ಇವತ್ತು ಬಂದವ್ರಿ. ಈಗಳಮ್ಮ ನಾನು ಈಗ ನಿನ್ನ ಮಗ ಸಿಟ್ಟೆಲ್ಲ ಆಗು. ನಾನು ಒಂದೇ ಮಾತನಾಗ ಹೇಳ್ತೀನಿ. ನನ್ನ ಮಗಳೆಲ್ಲ ಒಪ್ಪ್ಯಾಳ. ಈಗ ಹುಡುಗ ಹುಡುಗಿ ಭಾಳ ಒಪ್ಪ್ಯವ್ರೆ. ಇವಾಗ ಅವರು ಹುಡುಗ ಹುಡುಗಿ ಚೆನ್ನಾಗಿದ್ದಾರೆ ಮಾತಾಡ್ಕೊಂಡು. ಅವಳು ನಮ್ಮ ಹುಡುಗಿನೂ ಆ ಹುಡುಗನ ಒಪ್ಪ್ಯವಳೆ. ಅದಕ್ಕೆ ಆ ಹುಡುಗನೂ ನಮ್ಮ ಹುಡುಗಿನ ಭಾಳ ಇಷ್ಟಪಟ್ಟವನೇ. ಅದಕ್ಕಾಗಿನೇ ನಾವು ಅವ್ರ ಜೊತೆಗೇ ಎಂಗೇಜ್ಮೆಂಟ್ ಮಾಡಿ ನಾವು ಅವ್ರಿಗೆ ಕೊಡ್ತೀವಿ ಕಣಮ್ಮ. ನಾವು ಮಾತ್ರನ ನಮ್ಮ ಸಂಬಂಧದಾಗೆ ಕೊಡಕ್ಕೆ ಹೋಗಲ್ಲ. ಸಂಬಂಧ ಸವಾಸ ಬೇಡ ಅಂತ ನಾವು. ಅಲ್ಲ ಕಣೆ, ಕೇಳಾಗಿರೋಕ್ಕೇನೆ ಮನೆ ಬಾಕ್ಲಕ್ಕೆ ಬಂದು ಏನು ಕೇಳ್ತಿರೋದು? ಬೇರೆಯವರೆಲ್ಲ ಬಂದು ಕೇಳೋಕ್ಕಾಗುತ್ತೆ? ಏನು ಅವ್ರೇನು ಸಣ್ಣ ಜನ ಇದ್ದಾರೆ, ಅವ್ರದ್ದು ಮಸ್ತಾಗೈತೆ, ಅವರು ಮಸ್ತಾ ಮಾಡ್ಯಾವ್ರಿ. ನೀನು ಯಾತು ಇಲ್ದಾರೇನಿ? ನನ್ನ ಮಗಳಿಗೆ ಏನು ಕಮ್ಮಿ ಆಗೈತಿ? ಒಬ್ಬನೇ ಮಗಳು ಇರೋಳನ್ನ ಒಳ್ಳೆ ಕೊಟ್ಟು ಮದುವೆ ಮಾಡಿರು. ಇನ್ನು ವೀರನೊಬ್ಬ ಮಗ ಇದ್ದಾನೆ, ಎಲ್ಲ ಮಸ್ತಾ ಮಾಡ್ಯಾರ. ಅವ್ರಿಗೂ ಏನು ಕಮ್ಮಿ ಆಗೈತೆ? ನೀನೇನು ಕೊಡಲ್ಲ ಅಂಬಕ್ಕೆ? ರಮೇಶನೇ ಫೋನ್ ಮಾಡಿ ಹೇಳ್ರಿ. ಇವತ್ತು ಬೇಡ, ನಾಳೆಗೆ ಬರ್ರಿ ಎಂಗೇಜ್ಮೆಂಟ್ ಮಾಡೋಕ್ಕೆ. ಯಾರಿಗೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ರಿ. ಸುಮ್ಮನೆ ಯಾಕೆ ಅವ್ರು ಬಂದಿಲ್ಲ ಮಕ್ಕ ಕಿಡ್ಸ್ಕೊಂಡು ಹೋಗ್ತಾರೆ. ಏನು ಬೇಡ, ಸುಮ್ಮನಿರಕ್ಕ ಅಲಸ್ಮಕಯ್ಯ. ಅದು ಯಾರು ಏನು ಬಂದು ಏನು ಮಾತಾಡ್ತಾರೆ ನೋಡೋಣ. ಈಗಳೇ ನಾನಂತೂ ಕೊಡಲ್ಲ ಕಣೆ, ಅಷ್ಟೇ ಕಣೆ ಹೇಳೋದು. ನಾನಂತೂ ಕೊಡಲ್ಲ. ಅದು ಯಾಕೆ ಕೊಡಲ್ಲ ಅಂತೀಯ? ಯಾಕೆ ಕೊಡಲ್ಲ ಅಂತೀಯ? ನನ್ನ ಮಗು ಏನು ಕಮ್ಮಿ ಆಗೈತಿ? ನೀವು ಸಾವುಕಾರಿ ಕೊಡ್ತೀವಿ ಅಂತ ನಾವು ಸಾವುಕಾರೇನಿ. ನಮ್ಮದು JCB ಇದೆ, ಟ್ಯಾಕ್ಟ್ರಿ ಐತೆ, ವಾಲ ಐತೆ, ಮನೆ ಐತೆ. ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನೆ ಕಟ್ಟಿದ್ದೀವಿ. ನಮ್ಮದು ಮಸ್ತಾಗೈತಿ. ಯಾಕೆ ಕೊಡಲ್ಲ ಅಂತೀಯ ನೀನು ಹೆಣ್ಣ? ಯಾಕೆ ಕೊಡಲ್ಲ ಅಂತೀಯ? ಹೇಳೋಣ, ಯಾಕೆ ಕೊಡಲ್ವೋ? ಈಗಳಮ್ಮ ನಮಗೆ ಸಂಬಂಧದ ಕೊಡೋಕೆ ಇಷ್ಟ ಇಲ್ಲ, ಕೊಡಲ್ಲ. ಅಲ್ಲ ಏನೋ ಒಂದು ಆಗ್ಬೇಕಾದ್ರೆ ಬಂದು ನೀನು ಒಳ್ಳೇದಾಗ್ಬೇಕಾದ್ರೆ ಬಂದು ಹಿಂಗೆ ಗಲಾಟೆ ಮಾಡ್ತೀಯಲ್ಲಮ್ಮ ಮನೆ ಮಂದಕ್ಕೆ. ಅವರು ಎಂಗೇಜ್ಮೆಂಟ್ ಮಾಡ್ತಾರೆ, ಇವಾಗ ಎಂಗೇಜ್ಮೆಂಟ್ ಮಾಡಕ್ಕಂತ ಹೇಳಿ ಬತ್ತೀವಿ ಅಂತ ಹೇಳವ್ರೆ. ನೀನು ಹಿಂಗೆ ಮಾಡಿರಿ ಇಲ್ಲಿ ಬಂದು. ಸುಮ್ಮನಿರು. ಏನು ನಿನ್ನ ಮಗುಗೆ ಮಸ್ತಾಗಿರೋನ್ಗೆ ಏನು ಕೊಡಲ್ವಿ? ಕೊಡ್ತಾರೋ ಒಬ್ಬನೇ ಮಗ? ಲಸ್ಮಕಯ್ಯ ಸುಮ್ಮನಿರು. ನಾನೇನು ಕಂಡರ ಮನೆ ಬಾಗ್ಲಕ್ಕೆ ಹೋಗಿ ಏನೇನು ಕೇಳ್ತಿಲ್ಲ. ಕೇಳೋರ ಮನೆ ಬಾಗ್ಲಕ್ಕೆ ಬಂದು ಕೇಳ್ತಾ ಇರೋದು. ನಾನೇನು ಎಲ್ಲರ ಮನೆ ಬಾಗ್ಲಕ್ಕೆ ಹೋಗಿ ಏನು ಕೇಳ್ತಿಲ್ಲ. ನನಗೆ ಬೇಕಾಗಿರೋರು
ಯಾರ್ತ ಕೇಳ್ಬೇಕಾ ಅವ್ರ ತಾಗೆ ನಾನು ಕೇಳ್ತಾ ಇರೋದು. ಕೇಳೋರಾಗಕ್ಕೆ ನಾನು ಕೇಳ್ತಾ ಇರೋದು. ನಿನಗೆ ಗೊತ್ತಿಲ್ಲ, ನಂದು ತವ್ರ ಮನೆ ಕುಕ್ಕಂಡು ಬಂದು ಏನು ಕೊಡ್ರಿ ಎಂಬ ಕೇಳೋ ಅಧಿಕಾರ ಐತೆ ನನಗೆ. ಅವತ್ತು ನನ್ನ ಮಗಳನ್ನ ಬಂದು ಕೊಡ್ರಿ ಅಂತ ಇವ್ರು ಕೇಳಲಿಲ್ವೇ? ಅಲ್ಲ, ಅವತ್ತು ಬಂದು ಅವ್ರು ಕೇಳಿದಾಗ ಅವ್ರು ಕೇಳಿರು, ನೀನು ಕೊಡಲಿಲ್ಲ, ಇಲ್ಲಮ್ಮ ಅಂತ ಹೇಳಿ ನಿನ್ನ ಗಂಡ ನೀನು ಇಲ್ಲ ಅಂತ ಕಳಿಸಿದ್ರಿ. ಏನು ಬಂದು ಕುಕ್ಕಂಡು ಕೇಳ್ದಡ್ಕೆ ಏನು ಕೊಡ್ಬೇಕೇನು? ಅಲ್ಲ, ಅವ್ರಿಗಂತೂ ಯಾತು ಇಲ್ಲ ಅಂತ ಅಪ್ಪಲ್ಲಿ ನನ್ನ ಮಕ್ಕಳು ಅಂತ ಹೇಳಿ ಕೊಡಲಿಲ್ಲ. ಅವ್ರಿಗೆ ಯಾತು ಇಲ್ಲ ಅಂತ ನಮ್ಮ ಅಯ್ಯಪ್ಪ ಕೊಡಲಿಲ್ಲ. ಅವಾಗ ಹೊಲ ಎಲ್ಲ ಮಾರ್ಕೆಟ್ ತಿಂದವ್ರೆ, ಯಾತು ಇಲ್ಲ ಬಿಡು ಅಂತ ಹೇಳಿ ಕೊಡಲಿಲ್ಲ. ನಮ್ಗೇನು ಕಮ್ಮಿ ಆಗೈತೆ ನೀನು ಕೊಡಲ್ಲ ಅಂಬಕ್ಕೆ? ನಾವು ಅವ್ರಿಗೆ ಯಾತು ಇಲ್ಲ ಅಂತ ಹೇಳಿ ಅವಾಗ ಅವ್ರ ಅಪ್ಪಲ್ಲಿ ನನ್ನ ಮಕ್ಕಳು ಅಂತ ಕೊಡಲ್ಲ ಅಂದ್ವಿ. ಪಾಪ ಸುಮ್ಮನೆ ಕೊಟ್ಟು ಮದುವೆ ಮಾಡಪ್ಪ, ಸುಮ್ಮನೆ ಬೇರೆ ಕಡೆಗೆ ಕೊಡಬೇಡ. ಬೇರೆ ಕಡೆಗೆ ಕೊಟ್ಟರೆ ನಿನ್ನ ಮಗಳು ಧ್ವನ ಆಗುತ್ತೆ ಕಣಪ್ಪ. ದುಡ್ಡೆಲ್ಲ 50,000 ಸಂಬಳ ದುಡಿತಾಳೆ. ನನ್ನ ಮಗಳು ಮನೆಗಾನ ಹೋದೆ 50,000 ಸಂಬಳ ತಗೊಂಡು ಅಲ್ಲಿರ್ತಾಳೆ. ಹೆಂಗ ಮಸ್ತಾಗೈತೆ, ಒಳ್ಳೆ ಮನೆ ಸಿಗ್ತಾಳೆ ಕಣಪ್ಪ. ಬೇರೆ ಕಡೆಗೆ ಕೊಡಬೇಡ, ಸುಮ್ಮನೆ ಇಲ್ಲೇ ಕೊಡಪ್ಪ, ಇಲ್ಲೇ ಕೊಡು. ಏಯ್, ನೀನು ಹೇಳ ಅವಶ್ಯಕತೆ ಇಲ್ಲ ಇದೆಲ್ಲನ. ನೀನು ಮಾತಾಡಬೇಡ. ನನ್ನ ಮಕ್ಕಳು 50,000 ಸಂಬಳ ಲಕ್ಷ ದುಡಿಲೇಳು. ನಾನು ಬೇರೆ ಕಡೆಗೆ ಕೊಟ್ಟೆ ಮದುವೆ ಮಾಡೋದು. ನಾನು ಸಂಬಂಧದಾಗ ಮಾತ್ರ ಕೊಡಲ್ಲ, ನಾನು ಬೇರೆ ಕಡೆಗೆ ಕೊಟ್ಟೆ ಮದುವೆ ಮಾಡೋದು. ನೀನೇನು ಹೇಳ್ಬೇಕು ಅದನ್ನ? ನಾವು ಓದ್ಸಿರೋರು ನಾವು 50,000 ಲಕ್ಷ ದುಡಿಲೇಳು. ನನ್ನ ಮಕ್ಕಳು ಬೇರೆ ಮನೆಗೆ ಕೊಡ್ಲೇಳು. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ನಾಳೆ ಹೊತ್ತು ನಾನು ಗಂಟ ಬಿಟ್ರು, ಏಯ್ ನಡಿಯತ್ತ, ನೀನು ಬಿಟ್ರು ನಾನು ದುಡ್ಕೊಂಡು ತಿಂತೀನಿ ಎಂಬ ಕೆಪಾಸಿಟಿ ಇರ್ತಾರೆ ನನ್ನ ಮಕ್ಕಳು. ಅದಕ್ಕೆ ಓದಿಸಿರೋದು. ಕಂಡಾರ ಮನೆ ಕೊಡ್ತಾರೆ ಅಂತಲ್ಲ. ನಾಳೆ ಹೊತ್ನಾಗ ಹೆಣ್ಮಕ್ಳು ಜೀವನ ಏನಾನ ಚೆನ್ನಾಗಿಲ್ಲ ಅಂದ್ರೂ ಬಿಸಾಕೇಂಡ್ರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ತಿಂತಾರೆ ಅಂತ ಓದಿಸಿರೋದು. 50,000 ಸಂಬಳ ದುಡಿತಾಳೆ ಅಂತ ನೀನು ಹೇಳ್ಬೋದು. ನಾನು ಕಷ್ಟ ಬಿದ್ದು ಕೂಲಿ ಮಾಡಿ ನನ್ನ ತಲೆಯ ಕೂದಲು ಯೋಸೆದವ, ಅಷ್ಟು ಕೂಲಿ ಮಾಡಿದ್ದೀನಿ ನಾನು. ಅಷ್ಟು ಕೂಲಿ ಮಾಡಿ ಓದಿಸಿದ್ದೀನಿ ನನ್ನ ಮಕ್ಕಳನ್ನ. ನೀನು ಮಾತಾಡೋ ಅವಶ್ಯಕತೆ ಇಲ್ಲ. ಇವತ್ತು ಬಂದಿದ್ದೀರಾ ತಾಯಿ ಮಗಳು? ಮತ್ತು ನಾನು ಅವತ್ತು ಹೇಳಿದ್ದೆ, ಆವಾಗಲೇ ಹೇಳಿದ್ವಿ ನಾವು ಸಣ್ಣರಿದ್ದಾಗ. ಆವಾಗ ನಾನು ಬಂದು ಮಾಡ್ಕೇಳ್ರಿ ಅಂದಾಗ ಅಯ್ಯಮ್ಮೇನಂತೂ ಜಯಮ್ಮಕ್ಕೆ ಅವ್ರ ದೊಡ್ಡವರು ಮಾಡ್ಕೊಂಬಲ್ಲ ಅಂದರು. ಮಾಡ್ಕೊಂಬಲ್ಲ ಅಂದಾಗ ನಾನು ಅವತ್ತು ಹೇಳೋಗಿದ್ದೀನಿ, ಅಣ್ಣ ಅವ್ರು ಮಾಡ್ಕೊಂಬಲ್ಲ ಅಂದವ್ರು ನನ್ನ ಮಗಳನ್ನ. ನಿನ್ನ ಮಗಳನ್ನ ನಾನು ಮಾಡ್ಕೊಂಡು ಅವತ್ತು ಕೈ ಹಿಡಿತೀನಿ, ಅವತ್ತು ನಾನು ಮಾಡ್ಕೊಂತೀನಿ ನಿನ್ನ ಮಗಳನ್ನ ಅಂತ ನಾನು ಅವತ್ತೇ ಹೇಳಿದ್ದೆ. ಅಮ್ಮ ನೀನು ಹೇಳ್ಕೊಂಡಿದ್ದೆ ಅಷ್ಟೇನೆ. ಅಣ್ಣ ಅವ್ರು ಮಾಡ್ಕೊಂಬ್ಲಿಲ್ಲ ಕಣ, ನಾನು ಮಾಡ್ಕೊಂತೀನಿ ಅಂತ ನಿನ್ನ ಪಾಡಿಗೆ ನೀನು ಮಾತಾಡ್ಕೊಂಡಿದ್ದೆ. ನಾನೇನು ಸರಿ ಅಮ್ಮ ಆತು ನಿನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡ್ತೀನಿ ಅಂತ ನಾನೇನು ಮಾತು ಕೊಟ್ಟಿರಲಿಲ್ಲ ಕಣಮ್ಮ. ನೀನು ಅಂದಿದ್ದೆ ಅಷ್ಟೇನೆ. ನೀನು ನನ್ನ ತವ್ರ ಮನೆ ಉಳಿಸ್ಕೊಂತೀನಿ ಅಣ್ಣ, ಮಾಡ್ಕೊಂತೀನಿ ಕಣ ಅಂತ ಅಂದಿದ್ದೆ ಅಂತ ಓದೆ ಅಷ್ಟೇ. ನಾನು ಕೊಡ್ತೀನಿ ನಿನ್ನ ಮಗನಿಗೆ ಅಂತ ನಾನೇನು ಮಾತು ಕೊಟ್ಟಿರಲಿಲ್ಲ ಕಣಮ್ಮ. ನನ್ನ ಮಗಳು ಈಗ ಸಂಬಂಧದಾಗ ಆಗಲ್ಲ ಅಂತೇಳಿ ಈಗ ಕೊಡೋಣ. ಇವಾಗ ನನ್ನ ಮಗಳನ್ನ ಕೇಳು, ನನ್ನ ಮಗಳನ್ನ ಆಗಲ್ಲ ಅಂತ, ನಿನ್ನ ಮಗನ ಆಗಲ್ಲ ಅಂತಾಳೆ. ನನ್ನ ಮಗಳು ಸಂಬಂಧದಾಗೆ ನಾನು ಆಗಲ್ಲ ಕಣಪ್ಪ, ಸಂಬಂಧ ಸವಾಸ ಬೇಡ, ನಮ್ಮ ಸಂಬಂಧದ ಬೇಡ ಅಂತಾಳೆ. ಅವಳೇನು ಹೇಳ್ತಾಳೆ? ಅವಳು ಹೇಳಾಳೆ ಅಂತ ಸುಮ್ಮನಿರಕ್ಕಾಗುತ್ತೆ? ತಾಳಿ ಕಟ್ಸೋ ತಕನ, ತಾಳಿ ಕಟ್ಟಿದೆ ಏನೂ ಆಗಲ್ಲ, ತಾಳಿ ಒಂದು ಕೊಳ್ಳಕ್ಕೆ ಬೀಳೋ ತಕನ. ಅಯ್ಯೋ, ಅವ್ರ ಕತೆ ಕಟ್ಕೊಂಡ್ರೆ ಅಷ್ಟೇನೆ. ಹೆಣ್ಮಕ್ಳು ಕೇಳಿ ಯಾರು ಮದುವೆ ಮಾಡಲ್ಲ ಕಣಪ್ಪ. ಸುಮ್ಮನೆ ಕೊಳ್ಳಕ್ಕೆ ಒಂದು ತಾಳಿ ಬೀಳೋ ತಕ್ಕನ, ಆಮೇಲೆ ಅವರೆಲ್ಲ ತೆಪ್ಪಗಾಗ್ತಾರೆ. ಸುಮ್ಮನೆ ತಾಳಿ ಕಟ್ಸಿ ಕೈ ಬಿಡು ಅಷ್ಟೇನಿ. ಏನು ಕಮ್ಮಿ ಆಗಿಲ್ಲ. ಒಳ್ಳೆ ಮನೆಗೆ ಹೇಳ್ತೀನಿ ನೋಡು, ಬೇರೆ ಕಡೆ ಕೊಟ್ಟರೆ ಸುಮ್ಮನೆ ಅದ್ವಾನ್ ಎದ್ದೋಗುತ್ತೆ ಬಾಳು. ಹೇಳಕ್ಕೆ ಕೇಳು, ಸುಮ್ಮನೆ ಹೋಗ್ರಿ. ಈಗ ನಾನು ಕೋಮ್ಲ ಒಳಕ್ಕೆ ಬಂದು ಮಾತಾಡಂಗಿದ್ರೆ ಮಾತಾಡಮ್ಮ, ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀವಿ, ನಮ್ದಮ್ಮ ಮಾಡ್ಕೊಂಡು ಹೋಗ್ತಾರೆ ಅವ್ರು ಬಂದು. ನಾವು ಅಲ್ಲೇ ಮಾತು ಕೊಟ್ಟಿದ್ದೀವಿ, ನಾವು ಕೊಡೋಕ್ಕಾಗಲ್ಲ ಕಣಮ್ಮ. ಇನ್ನು ಏನಾನ ಬೇಕಿದ್ರೆ ಒಳಕ್ಕೆ ಬಂದು ಮಾತಾಡು, ಇಲ್ಲಾಂದ್ರೆ ಹೊರಟೋಗ್ತೀರ ಅಷ್ಟೇನಿ. ಇವಾಗ ಮಕ್ಕಳೆಲ್ಲ ಕೆಲಸ ತಗೊಂಡ್ರು, ಎಲ್ಲ ಗಡ್ಡಿಗೆ ಬಿದ್ರಲ್ಲ. ಇವಾಗ ಯಾರು ಏನು ಬೇಡ, ಹೆಣ್ಮಕ್ಳು ಬೇಡ, ಯಾರು ಬೇಡ. ಒಬ್ಳು ಹೆಣ್ಮಕ್ಳು ಇದ್ದಾಳೆ ಎಂಬುದನ್ನು ಮರ್ತವ್ರೆ. ಏನು ಬೇಡ, ಯಾತು ಬೇಡ, ಯಾರು ಬೇಡ ಅಮ್ಮಂಗೆ ಇವಾಗ ಮಕ್ಕಳೆಲ್ಲ ಕೆಲಸ ತಗೊಂಡ್ರು ಅದಕ್ಕೊಂಥರ ದೌಲತ್ ಬಂದೈತಿ. ನಾನು ಅವತ್ತು ಹೆಂಗಿದ್ನ ಇವತ್ತು ಹಂಗೆ ಇದ್ನಿ. ನನ್ನ ಮನೆ ಹೊಸ ಮನೆ ಸೇಂದಾಗಿರ್ಬೋದು ಅಷ್ಟೇ, ಬಿಟ್ಟರೆ ನಂದು ಎಂಥ ಮನ್ಸು, ನಂದು ಹಳೆ ಮನ್ಸೇನಿ. ನಾನೇನು ಯಾರ ಥರನೂ ನನ್ನ ಜಂಬ ಕೊಚ್ಕೊಂಬದಾಗಲಿ ಅವೆಲ್ಲ ಇಲ್ಲ ಅಷ್ಟೇನೆ. ನಮ್ಗೆ ಒಳ್ಳೆ ಮಕ್ಕಳು ಒಳ್ಳೇದಾಗ್ಬೇಕು ನಮ್ಮ ಮಕ್ಳಿಗೆ ಅಂಬೋದು ಅಷ್ಟೇ ನಮ್ಮ ಉದ್ದೇಶ. ನಾನು ಮಾತ್ರ ನನ್ನ ಮಗಳು ನಿನ್ನ ಮಗು ಕೊಡಲ್ಲಮ್ಮ ಅಷ್ಟೇನಿ ಹೇಳೋದು. ಎಷ್ಟೇ ಐತೆ ಅಂದರು ನಿಮ್ಮ ಮನೆಯಾಗೆ, ಏಟೇ ಐತೆ ಅಂದರೂ ನಾವು ಕೊಡೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಅವತ್ತು ನನ್ನ ಮಗಳನ್ನ ಮಾಡ್ಕೊಂಬಿಲ್ಲ ನಾನು ಬಂದು ಕೇಳಿದಾಗ ಅವತ್ತು ನಾನು ಮಾತು ಕೊಟ್ಟಿದ್ದೆ ನಮ್ಮ ಅಣ್ಣಗೆ. ಅಣ್ಣ ಇವರು ಮಾಡ್ಕೇಳ್ರಿ ಅಂದರು ಮಾಡ್ಕೊಂಬಿಲ್ಲ ಅಂತ ನಾನು ಹೇಳಿದ್ದೆ. ಆಮೇಲೆ ಇವರೇ ಬಂದು ಕೇಳಿದ್ರು ನಮ್ಮ ಮನೆಯಾಗ ನನ್ನ ಗಂಡು ಕೊಡಲ್ಲ ಅಂತಂದ ನನ್ನ ಮಗಳನ್ನ. ಆಮೇಲೆ ನಾನು ಹೇಳೋಗಿದ್ದೆ ನಮ್ಮ ಅಣ್ಣಗೆ, ಅಣ್ಣ ನನಗೆ ತವ್ರ ಮನೆ ಉಳಿಬೇಕು, ಇವ್ರು ಮಾಡ್ಕೊಂಬಿಲ್ಲ, ನಾನಂತೂ ನಿನ್ನ ಮಗಳು ಮಾಡ್ಕೊಂಡು ನನ್ನ ಕೈ ಹಿಡಿದು ನಿನ್ನ ಮಗಳು ಮಾಡ್ಕೊಂತೀನಿ ಕಾಣೋಣ ಅಂತ ನಾನು ಹೇಳೋಗಿದ್ದೆ. ಅದಕ್ಕೆ ಇವಾಗ ಬೇರೆ ಕಡೆಗೆ ಕೊಡ್ತಾರೆ ಅಂತ, ಹೆಂಗೆ ಬೇರೆ ಕಡೆಗೆ ಕೊಡ್ತಾರೆ ನಾನು ನೋಡ್ತೀನಿ. ನನ್ನ ಮಗನಿಗೆ ಮಾಡ್ಕೋಬೇಕು, ಕೆಲಸದಾಗ ಇದ್ದಾಳೆ. ಬೇರೆ ಕಡೆಗೆ ಹೋದರೆ ಯಾಕೆ? ನೋಡ್ತಾ ಇರ್ರಿ, ಇನ್ನು ಏನೇನು ಆಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.